ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 22ನೇ ಪ್ರಶ್ನೆ, ಯೇಸು ಕ್ರಿಸ್ತನ ಜೀವನವನ್ನ ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ. ಪಾಶ್ಚಾತ್ಯ ಧರ್ಮಗಳು ಎಂಬಂತಹ ಚಾಪ್ಟರ್ ಇಂದ. ಜೀಸಸ್ರ ಜನನವು ಜೂಡಿಯಾ ಪ್ರಾಂತ್ಯದ ಬೆತ್ಲೆಹೆಮ್ನಲ್ಲಿ ಆಗತ್ತೆ. ಜೀಸಸ್ರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರರಾಗಿದ್ದಂಥವ್ರು. ಜೀಸಸ್ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನ ಬಲ್ಲವರಾಗಿದ್ದರು. ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸೀಹ ಬರ್ತಾನೆ, ಮಹಾರಕ್ಷಕನ ಆಗಮನವಾಗುತ್ತೆ ಎಂದು ನಿರೀಕ್ಷಿಸ್ತಾ ಇದ್ರು. ಈ ಆಗಮನದ ಕಲ್ಪನೆ ಧಾರ್ಮಿಕ ಪ್ರವರ್ತಕರಾದ ಜಾನ್ ಎಂಬ ವ್ಯಕ್ತಿಯದಾಗಿತ್ತು. ಯೇಸು ಕ್ರಿಸ್ತರು ಸಹ ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ ನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾಗ್ತಾರೆ ಮಕ್ಕಳು. ಓಕೆ, ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು. ಕಾಲಾನಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನೇ ತಮ್ಮ ಧಾರ್ಮಿಕ ಮುಖಂಡನಾಗಿ ಸ್ವೀಕರಿಸ್ತಾರೆ. ಯೇಸು ಕ್ರಿಸ್ತರು ಮೊದಲು 12 ಜನ ಶಿಷ್ಯರನ್ನ ಹೊಂದಿದ್ರು. ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ. ಇದರಲ್ಲಿ ಪೀಟರ್ ಮೊದಲ ಅನುಯಾಯಿ. ಓಕೆನಾ. ಧಾರ್ಮಿಕ ಢಂಬಾಚಾರಗಳನ್ನು ವಿರೋಧಿಸಿದ ಕಾರಣಕ್ಕಾಗಿ ಯಹೂದಿ ಸಂಪ್ರದಾಯ ವರ್ಗ ಅವರನ್ನ ವಿರೋಧಿಸುತ್ತೆ. ರೋಮ್ನ ರಾಜ್ಯಪಾಲನು ಯೇಸುವಿಗೆ ಶಿಲುಬೆಗೇರುವ ಮರಣ ದಂಡನೆ ಶಿಕ್ಷೆಯನ್ನ ನೀಡ್ತಾನೆ. ಅದರಂತೆ ಗೋಲ್ಗೋಥಾ ಎಂಬಲ್ಲಿ ಯೇಸುವನ್ನ ಶಿಲುಬೆಗೇರಿಸಲಾಯಿತು. ಇದು ಅವರ ಜೀವನ. ಓಕೆ, ಥ್ಯಾಂಕ್ ಯು.